ಗೈಸ್ ಸೀರಿಯಸ್ಲಿ, ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ, ಅದು ವಾರಕ್ಕಲ್ವಂತೆ, ಇಡೀ ಸೀಸನಿಗೆ ಕಿಚ್ಚನ ಚಪ್ಪಾಳೆ ಅಂತೆ. ಅಂಥದ್ದು ಏನು ದಬಾಕಿದ್ದಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಆ್ಯಂಡ್ ಸುದೀಪ್ ಸರೇ ಹೇಳ್ತಾರೆ ಹೊರಗಡೆ ಇರೋ ಜನಕ್ಕೆ ನೀವು ಟ್ರೂ ಎಂಟರ್ಟೈನ್ಮೆಂಟ್ ಅಂತ. ಯಾರಿಗೂ ಹೇಳಿದ್ದು? ಯಾರು ಹೇಳಿದ್ದು? ನಾವು ಹೇಳಿದ್ವಾ ಟ್ರೂ ಎಂಟರ್ಟೈನ್ಮೆಂಟ್ ಇವನು ಅಂತ? ಎಂಟರ್ಟೈನ್ಮೆಂಟ್ ಇವನಿಂದ ಸಿಗ್ತಾಯಿಲ್ಲ ನಮಗೆ. ಹೊರಗಡೆ ನಮ್ಮ ಟ್ರೋಲ್ ಪೇಜಸ್ ಅವರು ಮತ್ತು ನಮ್ಮ ಮೀಮ್ ಪೇಜಸ್ ಇದ್ದಾರಲ್ಲ, ಅವರು ತುಂಬ ಚೆನ್ನಾಗಿ ಇವನ ಬಗ್ಗೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ಬಟ್ ಇವನು ಒಳಗಡೆ ಏನೂ ಎಂಟರ್ಟೈನ್ಮೆಂಟ್ ನಮಗೆ ಕೊಡ್ತಾ ಇಲ್ಲ. ಇಡೀ ಕರ್ನಾಟಕಕ್ಕೆ ಗೊತ್ತು, ಗಿಲ್ಲಿಗೋಸ್ಕರನೇ ತುಂಬ ಜನ ಬಿಗ್ ಬಾಸ್ ನೋಡ್ತಾ ಇರೋದು, ಗಿಲ್ಲಿಗೋಸ್ಕರನೇ ತುಂಬ ಜನ ಬಿಗ್ ಬಾಸ್ನ ಇಷ್ಟಪಡ್ತಾ ಇರೋದು ಅಂತ. ಇಡೀ ಕರ್ನಾಟಕಕ್ಕೆ ಗೊತ್ತು ಯಾರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಜನಗಳಿಗೋಸ್ಕರ ಅಂತ. ಏನು ಪ್ರೂವ್ ಮಾಡಕ್ಕೆ ಕೊಟ್ಟಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಇವಾಗ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದೀರಲ್ಲ, ಸೊ ಗಿಲ್ಲಿ ಒಂದು ಕೈ ಮತ್ತೆ ಧ್ರುವಂತ ಒಂದು ಕೈನ ಇಟ್ಕೊಂಡು ಧ್ರುವಂತನ ಗೆಲ್ಸುವಂತ ಪ್ಲಾನ್ ಏನಾದರೂ ಇದೆಯಾ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಮಲ್ಲಮ್ಮನ್ ಜೊತೆ ಏನೋ ಸಾಧು ಪ್ರಾಣಿ ತರ ಇದ್ದ, ಆಮೇಲೆ ರಕ್ಷಿತಾ ಹೆಂಗ್ ಆಕ್ಟಿಂಗ್ ಮಾಡ್ತಾಳೋ ಅವಳ ತರನೇ ಆಕ್ಟಿಂಗ್ ಮಾಡ್ಕೊಂಡು ಅಸಹ್ಯ ವರ್ತನೆ ಮಾಡ್ದ. ಈಗ ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಮನೆ ಹಾಳು ಬುದ್ಧಿ ಮಾತಾಡ್ಕೊಂಡು ಕಂಡೋರ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವನ ಜರ್ನಿ ತುಂಬಾ ಚೆನ್ನಾಗಿದೆಯಂತೆ. ಇವನು ವಿಟಿ ನೋಡಿದ ತಕ್ಷಣ ಅದೇನೇನೋ ಆಗೋಗ್ಬಿಡುತ್ತಂತೆ, ಅದು ಹೆಂಗೆಂಗೋ ಚೆನ್ನಾಗಿದೆಯಂತೆ. ಸೀರಿಯಸ್ಲಿ, ಇವನು ವಿಟಿ ನೋಡಿದ ತಕ್ಷಣ ಬರ್ರಿ ಇನ್ನೊಬ್ರಿಗೆ ಬೈಕೊಂಡು ಅಸಹ್ಯವಾಗಿ ಆಡ್ಕೊಂಡಿರೋದೇ ಬರುತ್ತೆ ಹೊರತು ಎಷ್ಟೋ ಚೆನ್ನಾಗಿದೆ. ಸುದೀಪ್ ಸರ್ ಏನಾಗಿದೆ ಗುರು? ಸೀರಿಯಸ್ಲಿ, ಸುದೀಪ್ ಸರ್ ಒಂದು ಕ್ಲಾರಿಟಿ ಕೊಟ್ಬಿಡಿ, ನಿಮ್ಮ ಬಾಯಿಂದ ಯಾರಾದರೂ ಮಾತಾಡಿಸ್ತಾ ಇದ್ದಾರಾ ಅಂತ. ಬಿಕಾಸ್ ನೀವು ಇದೆಲ್ಲ ಅನ್ನೋದು ನಮಗೆ ಗೊತ್ತು. ಅಥವಾ ನಿಮಗೂ ಹಂಗೆ ಅನಿಸ್ತಿದ್ಯಾ? ಏನು ಮಾಡಿದಾನೆ ಅಂತ ಅಷ್ಟು ಮೇಲೆ ತಗೊಂಡೋಗಿ ಮಾತಾಡ್ತಾ ಇದ್ದೀರಾ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಗೈಸ್, ಇವಾಗ ಎಲ್ಲರೂ ಕಮೆಂಟ್ ಮಾಡಿ, ನಂಗೆ ನಿಜವಾಗ್ಲೂ ಡೌಟ್ ಆಗ್ತಿದೆ. ಈಗ ಎಲ್ಲರೂ ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ನೀವು ಬಿಗ್ ಬಾಸ್ನ ನೋಡ್ತಾ ಇರೋದು ಯಾವ ರೀಸನ್ಗೋಸ್ಕರ, ಯಾರಿಗೋಸ್ಕರ ಅಂತ ನನಗೆ ಎಲ್ಲರೂ ಕಮೆಂಟ್ ಮಾಡಿ. ನನಗೆ ಡೌಟ್ ಆಗ್ತಿದೆ ಇವಾಗ, ಹೌದಾ ಅನ್ನೋ ಥರ. ಸೊ ಎಲ್ಲರೂ ಕಮೆಂಟ್ ಮಾಡಿ, ನಿಮ್ಗೆ ಏನಂತ ಅನ್ಸುತ್ತೆ ಇದ್ರ ಬಗ್ಗೆ ನನಗೆ ಎಲ್ಲರೂ ಕಮೆಂಟ್ ಮಾಡಿ. ನೀವು ನಂತರನೇ ನಿಮಗೂ ಫೀಲ್ ಆಗ್ತಾ ಇದೆಯಾ, ಅಥವಾ ನೀವು ಬಿಗ್ ಬಾಸ್ ನೋಡ್ತಾ ಇರೋದು ಗಿಲ್ಲಿಗೋಸ್ಕರನ ಅಥವಾ ಏನು ಅನ್ನೋದು ನನಗೊಂದು ಸ್ವಲ್ಪ ಕ್ಲಾರಿಟಿ ಬೇಕು. ನೀವು ಎಲ್ಲರೂ ಕಮೆಂಟ್ ಮಾಡಿ ಆ್ಯಂಡ್ ನಾನು ಅದು ನೋಡ್ತೀನಿ ಏನು ಇದು ಅನ್ನೋದು. ನಾನು ನಿಜವಾಗ್ಲೂ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ತುಂಬ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದ್ದೀನಿ. ಇದನ್ನೆಲ್ಲ ನೋಡಿ ಏನು ಮಾತಿಲ್ಲ ಗೈಸ್. ಅದೇ ನೀವು ಕಮೆಂಟ್ ಮಾಡಿ, ನಾನು ಅದು ನೋಡ್ತೀನಿ, ರಿಪ್ಲೈ ಮಾಡ್ತೀನಿ ಅಷ್ಟೇ.